ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲ ಗುತ್ತಿಗೆದಾರರು ಹಾಗೆ ನೌಕರರಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ದೇಶದ ಲಕ್ಷಾಂತರ ದಿನಕೂಲಿ ಗುತ್ತಿಗೆದಾರರು ಹಾಗೆ ತಾತ್ಕಾಲಿಕ ನೌಕರರು ಮತ್ತು ಇವತ್ತು ಅತ್ಯಂತ ಆಶಾದಾಯಕ ಸುದ್ದಿ ಒಂದು ಹೊರಬಿದ್ದಿದೆ ಅಂತಾನೆ ಹೇಳ್ಬಹುದು. ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ನಂತರ ಖಾಯಂಗೊಳಿಸಲು ನಿರಾಕರಿಸುವಂತಿಲ್ಲ ಅನ್ನೋ ಒಂದು ತೀರ್ಪು ಬಂದಿದೆ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಇತ್ತೀಚೆಗೆ ನೀಡಿರುವ ತೀರ್ಪಿನಲ್ಲಿ ಗುತ್ತಿಗೆ ನೌಕರರಿಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವ ತೀರ್ಪನ್ನು ನೀಡಿದೆ. ಒಂದು ಕಲ್ಯಾಣ ರಾಜ್ಯವು ನೌಕರರನ್ನು ದೀರ್ಘಾಧಿಕ ಅನಿಶ್ಚಿತೆಯಿಂದ ಇರಿಸುವಂತಿಲ್ಲ. ಈ ತೀರ್ಪಿನ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ರಾಜ್ಯ ಧರ್ಮ ಮತ್ತು ನೌಕರರ ಹಕ್ಕು. ನ್ಯಾಯಮೂರ್ತಿ ಸಂದೀಪ್ ಮೌಲ್ದಿಲ್ ಅವರಿದ್ದ ಪೀಠವು ಈ ತೀರ್ಪು ನೀಡಿದ್ದು, ಸರ್ಕಾರದ ಆಡಳಿತವು ಫೈಲ್ಗಳನ್ನು ವಿಲೇವಾರಿ ಮಾಡುವುದಲ್ಲ, ಬದಲಿಗೆ ನೌಕರರನ್ನು ಗೌರವ ಮತ್ತು ನ್ಯಾಯದಿಂದ ನಡೆಸಿಕೊಳ್ಳುವುದು ಆಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಸಂವಿಧಾನ ಆಶಯಗಳ ರಾಜಧರ್ಮ ಜನಪರ ಆಡಳಿತದೊಂದಿಗೆ ಬೆಸೆದುಕೊಂಡಿವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ದೀರ್ಘಾಧಿಕಾಲದವರೆಗೂ ಅನೇಕರು ಸುಮಾರು 30 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ 41 ನೌಕರರನ್ನು ತಕ್ಷಣವೇ ಖಾಯಂಗೊಳಿಸುವಂತೆ ಹರಿಯಾಣ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ. ನೌಕರರು ಯಾವಾಗ ಈ ಕೆಲಸಕ್ಕೆ ಅರ್ಹರಾಗಿರ್ತಾರೋ ಅಂದಿನಿಂದ ಅನ್ವಯವಾಗುವಂತೆ ಅವರಿಗೆ ಖಾಯಂ ಸ್ಥಾನವನ್ನು ನೀಡಬೇಕು. ಬಹಳ ಕಾಲದಿಂದ ಮಂಜೂರು ಆದ ಹುದ್ದೆಗಳಿಗೆ ಶಾಂಕ್ಷನ್ ಪೋಸ್ಟ್ ಕೆಲಸ ಮಾಡುತ್ತಿರುವ ನೌಕರರು ಈ ಸೌಲಭ್ಯ ಸಿಗಲಿದೆ. ಕೇವಲ ಗುತ್ತಿಗೆದಾರರ ಮೂಲಕ ನೇಮಕವಾಗಿದ್ದರೆ ಅಥವಾ ತಾತ್ಕಾಲಿಕ ನೌಕರರು ಎಂಬ ಹಣೆಪಟ್ಟಿ ಹಚ್ಚಿ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಿಲ್ಲ. ಕೆಲಸವು ಖಾಯಂ ಸ್ವರೂಪವಾಗಿದ್ದು, ನೌಕರರು ಅಗತ್ಯ ವಿದ್ಯಾರ್ಹತೆ ಹೊಂದಿದ್ದರೆ ಅವರನ್ನು ಖಾಯಂಗೊಳಿಸುವುದು ಸರ್ಕಾರದ ಕರ್ತವ್ಯ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದೇ ದಿನ ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಯೋಜನೆಯಡಿ ಕೆಲಸ ಮಾಡುವ ಗುತ್ತಿಗೆ ನೌಕರರ ಬಗ್ಗೆ ನ್ಯಾಯಾಲಯ ಕಳವಳಿ ವ್ಯಕ್ತಪಡಿಸಿದೆ. ಈ ನೌಕರರನ್ನು ಖಾಯಂಗೊಳಿಸಲು ಕೇಂದ್ರ ಸರ್ಕಾರವು ಒಂದು ಮನವಿಯ ಮತ್ತು ಸಮಗ್ರವಾದ ನೀತಿಯನ್ನು ರೂಪಿಸಬೇಕು ಎಂದು ಹೈಕೋರ್ಟ್ ಸೂಚಿಸಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದೀರ್ಘಕಾಲ ಸೇವೆ ಸಲ್ಲಿಸಿದ ನೌಕರರನ್ನು ಬಳಸಿ ಬಿಸಾಡುವ ನೀತಿ ಸರಿಯಲ್ಲ ಮತ್ತು ಅವರನ್ನು ಖಾಯಂಗೊಳಿಸುವುದು ಸಂವಿಧಾನದ ಹಕ್ಕು ಎಂದು ನ್ಯಾಯಾಲಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸೊ ಎಲ್ಲ ನೌಕರರಿಗೆ ಇದೊಂದು ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.